ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಉತ್ತರ ಕರ್ನಾಟಕದ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಹುರಿಗಡಲೆ ಬರ್ಫಿ. ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಇದಕ್ಕೆ 1 ಕಪ್ಪು ಬೆಲ್ಲ, ಗೋಡಂಬಿ, ಬಾದಾಮಿ, ಒಣ ಕೊಬ್ಬರಿ, ಪುಟಾಣಿ ಹಿಟ್ಟು ಎಲ್ಲವನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಮೊದಲು ಒಂದು ಪಾತ್ರೆಗೆ ಬೆಲ್ಲ ಹಾಕೋಣ. 1 ಕಪ್ ಬೆಲ್ಲಕ್ಕೆ ಅರ್ಧ ಕಪ್ ಅಥವಾ ಮುಕ್ಕಾಲು ಕಪ್ ಅಷ್ಟು ನೀರು ಹಾಕಬೇಕು. ನೀರು ಹಾಕಿ ಅದನ್ನು ನೀಟಾಗಿ ಕಲಸಿ ಕುದಿಯಲಿಡೋಣ. ಬೆಲ್ಲ ಕರಗೋವರೆಗೂ ತಿರುಕೋತಾನೆ ಇರಬೇಕು. 1 ಕಪ್ ಬೆಲ್ಲಕ್ಕೆ ಮುಕ್ಕಾಲು ಕಪ್ ನೀರು ಹಾಕಬೇಕು. ನೋಡಿ, ಈಗ ಬೆಲ್ಲ ಕರಗಲಿ, ಅದು ತಿರುತ್ತಾನೆ ಇರಬೇಕು. ಈಗ ಮಾಡೋದ್ರಿಂದ ಬೇಗ ಕರಗೋಗುತ್ತೆ ಬೆಲ್ಲ. ಈಗ ಅದಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. 1 ಕಪ್ ಬೆಲ್ಲಕ್ಕೆ 1.5 ಕಪ್ ಅಷ್ಟು ಹಿಟ್ಟು ಬೇಕಾಗುತ್ತೆ. ನೋಡಿರಿ, ಇದು ಪುಟಾಣಿ ಹಿಟ್ಟು ನಾನು ಮಿಕ್ಸಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಹಿಟ್ಟಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಏಲಕ್ಕಿ ಪುಡಿ, ಗಸಗಸೆ, ಕೊಬ್ಬರಿ, ನೋಡಿರಿ ಗಸಗಸೆ ಇದು ಎಲ್ಲ ರೆಡಿ ಇಟ್ಕೊಂಡಿದ್ದೀವಿ. ಬೆಲ್ಲ ಪಾಕ ಬರೋವರೆಗೂ ನೋಡೋಣ. ಕೊಬ್ಬರಿ ನೋಡಿ, ಬೆಲ್ಲ ಕುದೀತಾ ಇದೆ. ಚೆನ್ನಾಗಿ ಕುದಿಬೇಕು, ಅದು ಪೂರ್ತಿ ಕರ್ಗೋವರೆಗೂ ಬೆಲ್ಲ ಕುದಿಬೇಕು. ಇದು ಪಾಕ ಬಂದಿದೆಯಾ ಅಂತ ನೋಡೋದಕ್ಕೆ ಒಂದು ಬಟ್ಲಲ್ಲಿ ನೀರು ತಗೊಳ್ಳೋಣ. ನೋಡಿ, ಈಗ ಹಾಕಿ ನೋಡಬೇಕು, ಅದು ಮಿಕ್ಸ್ ಆಗುತ್ತೆ. ನೋಡಿರಿ, ಹಾಗೆ ಮಿಕ್ಸ್ ಆಗಬಾರ್ದು, ಇನ್ನೂ ಸ್ವಲ್ಪ ಕುದಿಬೇಕು. ಇದು ಇನ್ನೂ ಸ್ವಲ್ಪ ಕುದ್ರೆ ಬೆಲ್ಲ ಪಾಕ ಬರುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನು ಕುದಿಸ್ಕೋಬೇಕು. ಈಗ ನೋಡೋಣ ಫ್ರೆಂಡ್ಸ್, ಬೆಲ್ಲ ಪಾಕ ಬಂದಿದೆಯಾ ಅಂತ. ನೋಡಿ, ಬಟ್ಲಲ್ಲಿ ನೀರು ಹಾಕಿದ್ದೀವಲ್ಲ, ಅದಕ್ಕೆ ಬೆಲ್ಲ ಹಾಕಿದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಬರಬೇಕು. ಬೆಲ್ಲ ಪೂರ್ತಿ ಕರಗಬಾರ್ದು, ಇಷ್ಟು ಅಳತೆಯಲ್ಲಿ ಪಾಕ ಬರಬೇಕು ನಮಗೆ. ಈ ಪಾಕಕ್ಕೆ ಈಗ ಗೋಡಂಬಿ, ಬಾದಾಮಿ ಎಲ್ಲ ಐಟಮ್ಸ್ ಇಟ್ಕೊಂಡಿದ್ವಲ್ಲ, ಅದನ್ನೆಲ್ಲನೂ ಹಾಕ್ಕೊಳ್ಳೋಣ. ಗಸಗಸೆ ಎಲ್ಲನೂ ಇದರಲ್ಲೇ ಹಾಕ್ತೀವಿ ನಾವು. ಮೇಲೆ ಹಾಕಿದ್ರೆ ಎಲ್ಲ ಚೆಲ್ಲೋಗ್ಬಿಡುತ್ತೆ ಅಂಥೇಳಿ ನಾವು ಆ ಪಾಕದಲ್ಲೇ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅರ್ಧ ಹಿಟ್ಟು ಹಾಕಿ ಕಲಿಸ್ಕೊಳ್ಳೋಣ. ಅಷ್ಟು ಹಾಕೋದು ಬೇಡ, ಸ್ವಲ್ಪ ಹಾಕೋಣ. ಸ್ವಲ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಕಲಿಸ್ಬೇಕು ಫ್ರೆಂಡ್. ನೋಡಿ, ಈಗ ನೀಟಾಗಿ ಕಲಿಸ್ಕೊತಾ ಇರಬೇಕು. ಹಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಕಲಸಿ, ಕೈ ಬಿಡದೆ ನೀಟಾಗಿ ಕಲಿಸ್ತಾನೆ ಇರಬೇಕು. ನೋಡಿರಿ, ಈಗ ಒಂದು ಪ್ಲೇಟ್ಗೆ ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡು ರೆಡಿ ಮಾಡಿಟ್ಕೊಳ್ಳೋಣ. ಈಗ ಉಳಿದಿರೋ ಹಿಟ್ಟೆಲ್ಲ ಹಾಕಿ ಇನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇ ಸಲ ಹಾಕ್ಬಿಟ್ರೆ ಬೇಗ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೇಕು ಹಿಟ್ಟನ್ನ. ಈಗ ಹಿಟ್ಟೆಲ್ಲ ಹಾಕಿ ಕಲಿಸ್ಕೊಳ್ಳೋಣ. ಅಷ್ಟು ಹಿಟ್ಟು ಹಾಕಿದ್ದೀನಿ. ನೀಟಾಗಿ ಕಲಿಸ್ಕೊಂಡು ಇದನ್ನು ಎಣ್ಣೆ ಹಚ್ಕೊಂಡು ಇಟ್ಕೊಂಡಿದ್ವಲ್ಲ, ಆ ಪ್ಲೇಟ್ಗೆ ಹಾಕೋಣ. ನೋಡಿ, ಎಲ್ಲ ಕಲಸಿದ್ದಾಗಿದೆ. ಈಗ ಈ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಈ ಥರ ನೀಟಾಗಿ ಕಲಿಸ್ಕೋಬೇಕು. ನೋಡಿರಿ, ಈಗ ಪ್ಲೇಟ್ಗೆ ಹಾಕೋತಾ ಇದ್ದೀವಿ. ಎಲ್ಲನೂ ನೀಟಾಗಿ ಬೇಗ ಹಾಕ್ಕೋಬೇಕು, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ. ಅಷ್ಟು ಪ್ಲೇಟ್ಗೆ ಹಾಕಿ ಪ್ಲೇಟ್ನ ಟ್ಯಾಪ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಒಂದೇ ಕಡೆ ದಪ್ಪ ಬಂದುಬಿಡುತ್ತೆ ಬರ್ಫಿ. ಹಾಗಾಗಿ ಟ್ಯಾಪ್ ಮಾಡ್ತಾಯಿದ್ರೆ ಅದೆಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ನೋಡಿ, ಎಲ್ಲನೂ ನೀಟಾಗಿ ಬೇಗ ಹಾಕ್ಕೋಬೇಕು. ಸ್ಪ್ರೆಡ್ ಆಗಿದೆ ನೋಡಿ, ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ನೋಡಿ ಫ್ರೆಂಡ್ಸ್, ತೆಳ್ಳದಾಗಿ ಬರುತ್ತೆ. ಎಲ್ಲ ಕಡೆ ಸ್ಪ್ರೆಡ್ ಆದರೆ ತೆಳ್ಳಗೆ ಬರುತ್ತೆ, ಇಲ್ಲಾಂದರೆ ದಪ್ಪ ಬರುತ್ತೆ ಬರ್ಫಿ.
ಹಾಗಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಟ್ಯಾಪ್ ಮಾಡಬೇಕು ಅದನ್ನು. ಆಮೇಲೆ ಇದನ್ನು ಒಂದು 15 ನಿಮಿಷನಾದರೂ ಆರೋದಕ್ಕೆ ಬಿಡಬೇಕು. ಒಂದು 15 ಮಿನಿಟ್ಸ್ ಬಿಟ್ಟು ಇದು ಪೂರ್ತಿ ತಣ್ಣಗಾದ್ಮೇಲೆ ನೀಟಾಗಿ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಚಾಕು ತೊಗೊಂಡು. ನೋಡಿ ತಣ್ಣಗಾಗಿದೆ, ಕಟ್ ಮಾಡ್ತಾಯಿದ್ದೀವಿ. ನನ್ನ ಮಗಳು ಕಟ್ ಮಾಡ್ತಾ ಇದ್ದಾಳೆ, ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದಾಳೆ. ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ಥರ ನೀವು ಮನೇಲಿ ಮಾಡಿಕೊಂಡು ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದಾಳೆ. ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಹೆಲ್ದಿಯಾಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ನೀಟಾಗಿ ಬಂದಿದೆ ಶೇಪ್ಸ್. ನೋಡಿ ಬರ್ಫಿ ಬೇಕ್ರಿಲಿ ತಿನ್ನೋದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನೋಡಿರಿ. ಎಲ್ಲ ಒಂದೇ ಮೆಜರ್ಮೆಂಟಲ್ಲೇ ಬಂದಿದೆ, ದಪ್ಪ ತೆಳ್ಳ